ಹಾಯ್ ಫ್ರೆಂಡ್ಸ್, ಶಾರಿಕಾ ಶ್ರುತಿ ಹೋಮ್ ರೆಸಿಪೀಸ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಏನಂತಂದರೆ ಒಂದು ಸಿಂಪಲ್ಲಾಗಿ ಮಳೆ ಹುಳಿಕಾಳು ಪಲ್ಯವನ್ನು ಮಾಡ್ಕೋದು ಹೇಗೆ ಬಸ್ಸಾರಿಗೆ ಅನ್ನೋದನ್ನು ನೋಡೋಣ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ನೋಟಿಫಿಕೇಷನ್ಗಾಗಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಈ ವಿಡಿಯೋನ ಫುಲ್ ನೋಡಿ ಪಲ್ಯ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನಾನು ಮಳೆ ಹುಳಿಕಾಳನ್ನು ಈ ರೀತಿಯಾಗಿ 2 ವಿಸಲನ್ನು ತಗೊಂಡು ಆದಮೇಲೆ ನೀರು ಮತ್ತು ಕಾಳನ್ನು ಸ್ಟ್ರೈನರಿಂದ ಸಪ್ರೇಟ್ ಮಾಡ್ಕೋತೀನಿ. ನೀವು ಈ ಥರ ಸ್ಟ್ರೈನರ್ಗೆ ಹಾಕಿದ್ರೆ ಅದು ನೀರೆಲ್ಲ ಏನಾಗುತ್ತೆ ಕೆಳಗಡೆ ಇಳಿದೋಗಿರುತ್ತೆ. ಅದರಲ್ಲಿ ನೀವು ಆರಾಮಾಗಿ ಸಾಂಬಾರನ್ನು ಮಾಡ್ಕೋಬೋದು. ಈ ಕಾಳನ್ನು ನಾವು ಒಂದು ಕಡೆ ಎತ್ತಿಟ್ಕೋಬೇಕು. ಈಗ ಪಲ್ಯ ಮಾಡೋದಕ್ಕೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸ್ ಏನು ಅಂತಂದರೆ ನನಗೆ ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಮತ್ತು ಹೆಚ್ಚಿದಂತಹ ಹಸಿರು ಮೆಣಸಿನಕಾಯಿ ಒಂದು 5-6. ಅದನ್ನು ಖಾರಕ್ಕೆ ಹೆಚ್ಚಿಗೆ ಬೇಕಾದ್ರೂ ಕೂಡ ಹಾಕೋಬೋದು. 10 ಕರಿಬೇವಿನ ಎಲೆ ಮತ್ತು ನಾನು ಇಲ್ಲಿ 2 ದಪ್ಪ ಸೈಜಿನ ಈರುಳ್ಳಿಯನ್ನು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಮತ್ತು ಇನ್ನೂ ಒಂದು ಅರ್ಧ ಕಪ್ ಆಗುವಷ್ಟು ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ. ನೆಕ್ಸ್ಟು ಒಂದು ಬೌಲಷ್ಟು ನಾನು ಫ್ರೆಶ್ ತೆಂಗಿನಕಾಯಿ ತುರಿಯನ್ನು ತಗೊಂಡಿದ್ದೀನಿ. ಈ ರೀತಿ ಪಲ್ಯ ಮಾಡೋದ್ರಿಂದ ಒಳ್ಳೆ ರುಚಿಯನ್ನು ಕೊಡುತ್ತೆ. ಮೀಟ್ಸ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಸೊ ಹಾಗಾಗಿ ಈ ರೀತಿಯಾಗಿ ಪಲ್ಯವನ್ನು ಮಾಡ್ಕೋಬೇಕಾಗುತ್ತೆ. ಇಷ್ಟು ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸು ಯಾವುದೇ ರೀತಿ ಮಸಾಲೆ ಪುಡಿಗಳನ್ನು ಬಳಸೋಕ್ಕಾಗುತ್ತೆ ಇಲ್ಲ. ಈಗ ಒಂದು ಬಾಣಲೆಯನ್ನು ಇಟ್ಟು ಅದಕ್ಕೆ ಸಾಸಿವೆ ಜೀರಿಗೆಯನ್ನು ಹಾಕಬೇಕಾಗುತ್ತೆ. ಸಣ್ಣಗೆ ಹೆಚ್ಚಿದಂತಹ ಈರುಳ್ಳಿ, ಸಾಸಿವೆ ಜೀರಿಗೆಯನ್ನು ಹಾಕಿದ ಮತ್ತು ಮೆಣಸಿನಕಾಯಿ ಇವುಗಳನ್ನು ಸೇರಿಸ್ಕೋಬೇಕು. ಕರಿಬೇವು ಸೊಪ್ಪು ಇವುಗಳನ್ನು ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಅಂದರೆ ತುಂಬ ಕಲರ್ ಚೇಂಜ್ ಆಗೋಂಗಿಲ್ಲ ಅಂತ ಅಗತ್ಯ ಏನಿಲ್ಲ. ಇದಕ್ಕೆ ಸ್ವಲ್ಪ ಅದು ಏನು ಹಸಿ ಸ್ಮೆಲ್ ಇರುತ್ತೆ ಅಷ್ಟು ಹೋದರೆ ಸಾಕು. ಮತ್ತು ಈರುಳ್ಳಿ ಕ್ರಂಚಿಯಾಗಿ ಸಿಗ್ತಾ ಇರಬೇಕು. ಆ ರೀತಿಯಾಗಿ ಹುರ್ಕೋಬೇಕು ಈ ಸೊಪ್ಪಿನ ಪಲ್ಯಗಳನ್ನು ಮಾಡುವಾಗ. ಒಂದು 2 ನಿಮಿಷ ಹಾಗೆಯೇ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದಂತೂ ತುಂಬಾ ರುಚಿಯಾಗಿರುತ್ತೆ. ಮತ್ತು ಇದರಲ್ಲಿ ನಾವು ತೆಂಗಿನಕಾಯಿ ಸೇರಿಸೋದ್ರಿಂದ ಒಳ್ಳೆ ಅದ್ಭುತವಾದ ರುಚಿಯನ್ನು ಕೊಡುತ್ತೆ. ಮತ್ತು ನಾವು ಅದ್ರ ಹಿಂದೆಯೇ ನಾವೇನು ಮಾಡಬೇಕು, ಸಾಲ್ಟನ್ನು ಹಾಕೋಬೇಕು. ಸಾಲ್ಟನ್ನು ಹಾಕೋದ್ರಿಂದ ಈರುಳ್ಳಿ ಬೇಗ ಕಂದುತ್ತೆ. ಮತ್ತು ಈರುಳ್ಳಿಯಲ್ಲಿ ನಾವು ಹಾಕಿರುವಂಥ ಈರುಳ್ಳಿ ಆಮೇಲೆ ಮೆಣಸಿನಕಾಯಿಲೆಲ್ಲ ಏನಾಗಿರುತ್ತೆ, ಉಪ್ಪಿನಂಶ ಹಿಡಿದಿರುತ್ತೆ. ಅದರಿಂದ ಪಲ್ಯ ಏನಾಗುತ್ತೆ, ತುಂಬ ರುಚಿಯಾಗಿ ಬರುತ್ತೆ. ಈಗ ನಾನಿಲ್ಲಿ ಫ್ರೆಶ್ ತೆಂಗಿನಕಾಯಿಯನ್ನು ಹಾಕ್ಕೊಂಡಿದ್ದೀನಿ. ಫ್ರೆಶ್ ತೆಂಗಿನಕಾಯಿಯನ್ನು ಕೂಡ ಹಾಕಿ ಈ ಈರುಳ್ಳಿ ಜೊತೆ ಮತ್ತು ಹಸಿರು ಮೆಣಸಿನಕಾಯಿ ಜೊತೆ ಎಲ್ಲ ನೀಟಾಗಿ ಆಗುವಂತೆ ಈ ರೀತಿಯಾಗಿ ನಾನು ಹುರ್ಕೋತಾ ಇದ್ದೀನಿ. ಅಂದರೆ ಕಾಯಿನ ಏನು ರಸ ಇರುತ್ತೆ ಅದು ಸ್ವಲ್ಪ ಡ್ರೈ ಆಗಬೇಕು. ಹಾಗಾದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಹುರಿದ ಮೇಲೆ ನಾವು ಎತ್ತಿಟ್ಕೊಂಡಿದ್ವಲ್ಲ ಕಾಳು, ಮಳೆ ಹುಳಿಕಾಳು ಇದನ್ನು ಹಾಕಿಬಿಟ್ಟು ಒಳ್ಳೆ ಚೆನ್ನಾಗಿ ಇದನ್ನು ಮಿಕ್ಸಲ್ಲಿ ಮಾಡಬೇಕಾಗುತ್ತೆ. ಇಷ್ಟೇ ಪಲ್ಯ ರೆಡಿಯಾಗಿದೆ ನೋಡಿ. ಇದನ್ನು ನಾನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಇದಂತೂ ಮಳೆ ಹುಳಿಕಾಳು ಸಾಂಬಾರು ಜೊತೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಮತ್ತು ತುಂಬ ಹೆಲ್ತಿ ಕೂಡ. ಮಕ್ಕಳಿಗೆ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ಇದು ಸಾಂಬಾರಿನ ಜೊತೆ ಇದ್ದರೆ ಎಕ್ಸ್ಟ್ರಾ ಇನ್ನೂ ಒಂದು ತುತ್ತು ಜಾಸ್ತಿನೇ ಊಟ ಮಾಡ್ತಾರೆ. ಇದನ್ನು ನಾನು ರೈಸ್ ಜೊತೆ ಮತ್ತು ಸಾಂಬಾರು ಜೊತೆ ಸರ್ವ್ ಮಾಡ್ಕೋತಾ ಇದ್ದೀನಿ. ಅದು ಸಾಂಬಾರು ಜೊತೆ ಹಾಕಿದರೆ ವಿಡಿಯೋ ಲೆಂತಿ ಆಗುತ್ತೆ ಅಂತ ನಾನು ಸಾಂಬಾರು ಜೊತೆಗೆ ಮುದ್ದೆ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತದೆ. ಮಧ್ಯಾಹ್ನದ ಊಟಕ್ಕೆ ಮತ್ತು ನೈಟ್ ಊಟಕ್ಕೆ ಒಳ್ಳೆ ಪರ್ಫೆಕ್ಟ್ ಮೀಲ್ಸ್ ಅಂತಲೇ ಹೇಳ್ಬೋದು. ನೀವು ಇದೇ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡ್ತಾ ತಿಳಿಸಿ. ಇದೇ ಥರದ ಇನ್ನು ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ಶಾರಿಕಾ ಶ್ರುತಿ ಹೋಮ್ ರೆಸಿಪೀಸ್ನ ಚಾನಲ್ನ ಫಾಲೋ ಮಾಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.